ಯಾದಗಿರಿ ಜಿಲ್ಲಾ ಏನು ನಗರಸಭೆಯಲ್ಲಿ ಮೊನ್ನೆ ಏನು ಇಲ್ಲಿ ನಡೆದಂಥ ಘಟನೆ ನ್ಯಾಯಾಲಯ ಎಲ್ಲರೂ ತಲೆಬಾಗಬೇಕು. ಕೋರ್ಟ್ ಏನು ಆದೇಶ ಮಾಡ್ತಾನೆ ಅದಕ್ಕೆ ನಾವು ತಲೆಬಾಗಬೇಕು. ಜಡ್ಜಿ ಏನು ಆದೇಶ ಮಾಡ್ತಾನೆ ಅದಕ್ಕೆ ನಾವು ತಲೆಬಾಗಬೇಕು. ಹೀಗಾಗಿ ನಮ್ಮ ನಗರಸಭೆಗೆ ಆದೇಶ ಮಾಡಿದರು. ಕೋರ್ಟ್ ಆದೇಶದ ಮುಖಾಂತರವಾಗಿ ಎಲ್ಲ 2,40 ಲಕ್ಷ ಏನೋ ದಂಡ ಮಾಡಿದರು. ಹೀಗಾಗಿ ಅದು 40 ವರ್ಷದ ಹಿಂದುಗಡೆ 40 ವರ್ಷದಿಂದ ಆದ ಘಟನೆ ಕೇಸ್. ಅದು ಇಲ್ಲಿ ತನಕ ಅವರು ಮುನ್ಸಿಪಾಲ್ಟಿಗೆ ಅಷ್ಟು ಬಜೆಟ್ ಇಲ್ಲ ಅಂತೇಳಿ ಹಂತಕ್ಕೆ ಕೊಟ್ಟಿದ್ದರು. 5 ಲಕ್ಷ 10 ಲಕ್ಷ 20 ಲಕ್ಷ ಈ ಥರ ಕೊಟ್ಟಿದ್ದಾರೆ. ಒಮ್ಮೆಲ್ಗೆ ಕೊಡಂದ್ರೆ ಅವ್ರಿಗೆ ಆಗಿಲ್ಲ. ಕೋರ್ಟ್ ಆದೇಶ ಮಾಡ್ಯಾರ. ಆದೇಶ ಮಾಡಿದ ಮೇಲೆ ಇವರು ಮುನ್ಸಿಪಾಲ್ಟಿ ನಗರಸಭೆದವರು ಏನು ಕಮಿಷನರ್ ಅವರು ತಲೆಬಾಗಿದ್ದಾರೆ. ಹೀಗಾಗಿ ಇದು ಕೋರ್ಟಿಗೆ ಇವರು ಫೈಟ್ ಮಾಡಬೇಕಾಗಿತ್ತು. ಅದು ಫೈಟು ಮಾಡೋರು ಏನೂ ಗೊತ್ತಿಲ್ಲ. ಬಟ್ ಏನೋ ಕೆಲವೊಂದು ಕೇಸ್ಗಳು ಗೆದ್ದಾರೆ. ಕೆಲವೊಂದು ನಮ್ಮ BJP ಸರ್ಕಾರ ಇದ್ದಾಗ ಕೆಲವೊಂದು ಕೇಸ್ಗಳು ನಮ್ಮ ಶಾಣಗೌಡ ಅಂತ ಹೇಳಿದ್ರು ಇವರು ವಕೀಲರು. ಅವರಿದ್ದಾಗ ಕೆಲವೊಂದು ಭಾಳ ಕೇಸ್ಗಳನ್ನು ಗೆದ್ದಾರೆ. ಚರ್ಚು ಎದುರುಗಡೆ ಒಂದು ಗೋದಾಮಿತ್ತು ಮುನ್ಸಿಪಾಲ್ಟಿದು, ಅದು ವಿನ್ ಮಾಡಿದ್ದಾರೆ. ಈಗೇನು ಪ್ರೆಸೆಂಟು ಅವರು ಕಾಂಗ್ರೆಸ್ ಮೂಲಕ ಕಾಂಗ್ರೆಸ್ MLA ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಕೇಸು ಏನು ನಡೆಸಿಲ್ಲ. ಕೇಸ್ ಅಷ್ಟೊಂದು ಅದು ಮಾಡಿಲ್ಲ. ಹಿಂಗಾಗಿ ಅವ್ರಿಗೆ ಕಮಿಷನರ್ಗೆ ಗಮನಕ್ಕೆ ತಂದಿಲ್ಲ ಅವರು. ಎಲ್ಲ ನೋಡ್ರಿ ಹೀಗೆ ಗೊತ್ತಾಗ್ಬಿಡ್ತದೆ. ಈಗ ಕಾಂಗ್ರೆಸ್ BJP ಇದ್ದಾಗ ಕೆಲವೊಂದು ಕೇಸ್ಗಳು ಗೆದ್ದಾಗ, ಈಗ ಕಾಂಗ್ರೆಸ್ ಬಂದಾಗ ಕೇಸೇ ಅಟೆಂಡೆಂಟ್ ಮಾಡಿಲ್ಲ ಅಂದ್ರೆ ಅವರು ಪಾಪ ಕಮಿಷನರ್ ಏನು ಮಾಡ್ತಾರೆ? ಅವ್ರು ಏನು ಮಾಡಪ್ಲೇ ಇಲ್ಲ. ಈಗ ಹಿಂಗಾಗಿ ಅವರಿಗೆ ಸಮಸ್ಯೆ ಏನು ಬಂದದಂದರೆ ಕೇಸು ಅವ್ರು ನಡೆಸಿಲ್ಲ ಅಂಥೇಳಿ ಕೋರ್ಟ್ ಆದೇಶ ಮಾಡಿ ಭಾಳ ತೊಂದರೆ ಆಗಿದೆ ಸರ್. ಒಳಗಡೆ ಬಂದಂಥ ಏನು ಒಂದು ಕಂಪ್ಯೂಟರ್ ಇಲ್ಲ, ಒಂದು ಅದು ಇದಿಲ್ಲ, ಎಲ್ಲ ಕಬ್ಜಾ ಮಾಡ್ಕೊಂಡಾರೆ. ಅದು ಕೋರ್ಟ್ ಆದೇಶ ಮೂಲಕವಾಗಿ ಅವ್ರು ಕಬ್ಜಾ ಮಾಡ್ಕೊಂಡಾರೆ. ಅವ್ರಿಗೆ ಕೂಡ್ಲಿಕ್ಕೆ ತೊಂದರೆ ಅದ, ಎಲ್ಲರಿಗೆ ತೊಂದರೆ ಅದ. ಈ ಸ್ಟಾಫ್ ಭೀ ಅಲ್ಲಿ ಅಸ್ತವ್ಯಸ್ತ ಅದ. ಹೀಗಾಗಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಡ್ತೀವಿ, ಆದಷ್ಟು ಮಂದಿ ಜನರಿಗೆ ಸೌಲಭ್ಯ ಮಾಡಿಕೊಟ್ಟು ಕೆಲಸ ಚಾಲು ಮಾಡಿಕೊಡಲಿ ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ.